ಲೋಕಸಮರ ಲೆಕ್ಕಾಚಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆನಂದ್, ಬ್ರೇಕ್ಗೆ ಮುಂಚೆ ನಾನು ಹೇಳ್ತಾ ಇದ್ದೆ, ಬಿಜೆಪಿಯಲ್ಲಿ ಆದ ಎಡವಟ್ಟುಗಳು ಕಾಂಗ್ರೆಸ್ಗೆ ಬರವಾಗೋ ಸಾಧ್ಯತೆ ಇದೆ ಅಂತ. ಮುಖ್ಯವಾಗಿ 14 ಲೋಕಸಭಾ ಕ್ಷೇತ್ರ ಅಂದರೆ ಮೊದಲ ಹಂತ ಚುನಾವಣೆ ನಡೆದಿರ್ತಕ್ಕಂಥ ಕ್ಷೇತ್ರಗಳ ಪೈಕಿ ಮೈಸೂರು, ತುಮಕೂರು, ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಟಿಕೆಟ್ ಕೊಟ್ಟಿದ್ದರೂ ಕೂಡ ಅದನ್ನು ವಿರೋಧಿಸ್ತಕ್ಕಂಥ ಬಿ ಜೆ ಪಿ ಒಳಗಿರ್ತಕ್ಕಂಥ ಒಂದು ವರ್ಗ. ಸೊ ಇವೆಲ್ಲವೂ ಭಾಳ ಪ್ರಮುಖ ಆಯಿತು. ಮತ್ತು ಇನ್ನೊಂದು ಕೋಲಾರದಲ್ಲಿ ಹಾಲಿ ಎಂ ಪಿಗೆ ಟಿಕೆಟ್ ತಪ್ಪಿಸಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಿರಾಶೆಗೊಳಗಾಗಿರೋದು. ಸೊ ಎಲ್ಲವೂ ಕೂಡ ಭಾಳ ಪ್ರಮುಖವಾಗಿ ಚರ್ಚೆ ಆಯಿತು. ಮುಖ್ಯವಾಗಿ ಬೆಂಗಳೂರು ಉತ್ತರದಲ್ಲಿ ಅಲ್ಲಿ ಸದಾನಂದ ಗೌಡರ ಟಿಕೆಟನ್ನು ಬದಲಾಗಿ ಶೋಭಾ ಅವ್ರನ್ನ ಕರೆದುಕೊಂಡು ಬಂದು ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ಕೂಡ ಬಹಳ ಪ್ರಮುಖ. ಇಂಥ ಕೆಲವೊಂದಷ್ಟು 5-6 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ತೆಗೆದುಕೊಂಡ ಕೆಲವು ನಿರ್ಧಾರಗಳು ಮತ್ತು ಅವರ ತೀರ್ಮಾನದ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಪಕ್ಷದೊಳಗೆ ಒಂದು ರೀತಿ ಅಸ್ಥಿರತೆ, ಒಂದು ರೀತಿ ಅಸಮಾಧಾನಗಳು, ಅತೃಪ್ತಿಗಳು ಒಂದು ರೀತಿ ಕೆಲಸ ಮಾಡಿದ್ದಾರೆ. ಸೊ ಅದು ಮೇಲ್ನೋಟಕ್ಕೆ ಅವರೆಲ್ಲರೂ ಕೂಡ ಬಂದು ರ್ಯಾಲಿಯಲ್ಲಿ ಭಾಗವಹಿಸಿರ್ಬೋದು, ಎಲ್ಲರೂ ಕೂಡ ಬಿ ಜೆ ಪಿಗೆ ಮತ ಹಾಕಿ ಅಂತ ಪ್ರಚಾರವನ್ನು ಮಾಡಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಒಳಗಡೆ ಎಲ್ಲವೂ ಕೂಡ ಸಮಾಧಾನಕರವಾಗಿರಲ್ಲ. ಉದಾಹರಣೆಗೆ ಶೋಭಾ ಕರಂದ್ಲಾಜೆಯವರು ಬೆಂಗಳೂರಿಗೆ ಬರೋದನ್ನು ಬೆಂಗಳೂರಿನ ಯಾವುದೇ ಬಿ ಜೆ ಪಿ ನಾಯಕರು ಅದು ಮಾನಸಿಕವಾಗಿ ಸಿದ್ಧರೇ ಇಲ್ಲ. ಅಂದರೆ ಅವರು ಯಾವ ರೀತಿ ಅಗ್ರೆಸಿವ್ ಆಗಿ ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸಬಹುದು ಅನ್ನುವಂಥ ಅರಿವು ಬಿ ಜೆ ಪಿಯಲ್ಲಿರ್ತಕ್ಕಂಥ ಶಾಸಕರುಗಳಿಗಿದೆ. ಅದರಲ್ಲೂ ಮುಖ್ಯವಾಗಿ ಅಶ್ವತ್ಥನಾರಾಯಣರು ಒಪ್ಕೋತಾರ, ಅಶೋಕ್ ಅವರು ಒಪ್ಕೊಳ್ತಾರ, ಸತೀಶ್ ರೆಡ್ಡಿ ಒಪ್ಕೊಳ್ತಾರ, ಬಸವನಗುಡಿ ಶಾಸಕರು ಒಪ್ಕೊಳ್ತಾರೆ. ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅಂದರೆ ಎಲ್ಲ ಒಂದು ಕಡೆ ಇವರೆಲ್ಲರೂ ಸೀನಿಯರ್ಸು, ಸುರೇಶ್ ಕುಮಾರ್, ರವಿ ಸುಬ್ರಹ್ಮಣ್ಯ ಇವರೆಲ್ಲ ಸೀನಿಯರ್ ಎಮ್ ಎಲ್ ಎಗಳು. ಇವರು ಶೋಭಾ ಕರಂದ್ಲಾಜೆಯವರು ಬೆಂಗಳೂರಿಗೆ ಎಂಟ್ರಿ ಕೊಡೋದನ್ನು ಮಾನಸಿಕವಾಗಿ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಅದು ಬೇರೆ ಬೇರೆ ಸ್ವರೂಪದಲ್ಲಿ ಮತಬೇಟೆಗೆ ಒಂದು ರೀತಿ ನಕಾರಾತ್ಮಕವಾಗಿ ಕೆಲಸ ಮಾಡ್ತು. ಮೈಸೂರಿನಲ್ಲಿ ಅಭ್ಯರ್ಥಿಯ ಬದಲಾವಣೆ ಒಂದು ರೀತಿ ಅಲ್ಲೋಲ ಕಾರಣ ಆಯಿತು. ಬೆಂಗಳೂರಿನಿಂದ ಶಿವಮಣ್ಣವರು ತುಮಕೂರಿಗೆ ಹೋಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಜಕೀಯ ಅಲ್ಲೋಲ ಕಾರಣ ಆಯಿತು. ಮತ್ತು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಅವರ ವಿರುದ್ಧ ಬಿ ಜೆ ಪಿಯ ಶಕ್ತಿಗಳು ಹಾಸನದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಕೋಲಾರದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೊಡದೇ ಇರುವ ಕಾರಣಕ್ಕಾಗಿ ತೃಪ್ತಿಗಳು ಇವೆಲ್ಲವೂ ಕೂಡ ಆಯಿತು. ಇವೆಲ್ಲವೂ ಸಂಧಾನ ಮಾಡೋದ್ರೊಳಗೆ ಒಂದು ವಾರ 10 ದಿನ ಟೈಮ್ ಕಳೆದಿತ್ತು. ಹಾಗಾಗಿ ಅಷ್ಟು ಅಗ್ರೆಸಿವ್ ಆಗಿ ಎಲ್ಲರನ್ನು ಒಳಗೊಳ್ಳುವಿಕೆಯ ಸಂಘಟಾತ್ಮಕವಾಗಿರ್ತಕ್ಕಂಥ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ 2ನೇ ಹಂತದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲೂ ಕೂಡ ಎಲ್ಲರೂ ಕೂಡ ತುಂಬ ಅಗ್ರೆಸಿವ್ ಆಗಿ ಮೋದಿಯವರ ಹೆಸರನ್ನು ಹೊರತುಪಡಿಸಿ ಇನ್ನುಳಿದಿರ್ತಕ್ಕಂಥ ಸ್ಟ್ರಾಟಜಿ ಮಾಡಲು ಕೂಡ ಒಂದಷ್ಟು ಹಿನ್ನಡೆ ಆಯಿತು ಬಿ ಜೆ ಪಿ ನಾಯಕರಿಗೆ. ಎಲ್ಲರೂ ಎಲ್ಲ ಹಂತದಲ್ಲೂ ಕೂಡ ಮೋದಿ ಅನ್ನುವಂಥದ್ದು ಬಿಟ್ಟರೆ ಬೇರೆ ಏನು ಮಾಡಿಲ್ಲ. ಹಾಗಾಗಿ ಕಾಂಗ್ರೆಸ್ ಪ್ಲಸ್ ಆಯಿತು. ಒಂದು ಅರ್ಥ ಆಗೋದೇನೆಂದರೆ ಟೂ ಮಚ್ ಆಫ್ ಇಂಟರ್ಫಿಯರೆನ್ಸ್ ಹೈಕಮಾಂಡ್ನಿಂದ ಎಲ್ಲಿ ಎಡವಟ್ಟಾಗುತ್ತೆ ಅನ್ನೋದು ಅರ್ಥ ಆಗಿದೆ. ಅದರ ಜೊತೆಗೆ ಸ್ಥಳೀಯ ನಾಯಕರಲ್ಲಿ ಹೊಂದಾಣಿಕೆ ಇಲ್ಲದೆ ಇದ್ದಾಗ ಆ ಪಕ್ಷದ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಬಿಜೆಪಿ ಒಂದು ಉದಾಹರಣೆ. ಇದು ವಿಧಾನಸಭಾ ಎಲೆಕ್ಷನ್ನಲ್ಲೂ ಕೂಡ ದೊಡ್ಡ ಹೊಡೆತನ ಕೊಡ್ತು, ಹಾಗೆ ಲೋಕಸಭಾ ಎಲೆಕ್ಷನ್ನಲ್ಲಿ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವಿ ಡೋಂಟ್ ನೋ ಏನು ಫೈನಲ್ ರಿಸಲ್ಟ್ ಏನಿದೆ ಇದುವರೆಗೂ ನಮ್ಗೆ ಗೊತ್ತಿಲ್ಲ. ಬರ್ತಾ ಇರೋ ವರದಿಗಳನ್ನ ನಾವು ಲೆಕ್ಕದಲ್ಲಿ ಬಹಳ ಪ್ರಮುಖವಾಗಿ ಎಷ್ಟರ ಮಟ್ಟಿಗೆ ಅಂದರೆ ಬಿ ಜೆ ಪಿ ನಾಯಕರು ಪ್ರಯತ್ನಗಳು ಸಾಕಾಗಿಲ್ಲ ಅನ್ನೋದಕ್ಕೆ, ಮತ್ತು ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನೋದು ಅವ್ರ ಗಮನಕ್ಕೆ ಹೇಗೆ ಬಂದಿದ್ದಾರೆ. ಅತಿರಥ ನಾಯಕರು ಅನಿಸ್ಕೊಳ್ಳತಕ್ಕಂಥ ಮತ್ತು ರಾಜಕೀಯ ಸ್ಥಾನಮಾನ ಪಡೆಯುವಾಗ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಬಿಂಬಿಸ್ಕೊಳ್ತಕ್ಕಂಥ ಕೆಲವು ನಾಯಕರಿದ್ದರು. ಬೊಮ್ಮಾಯಿಯವರು ಅವ್ರದ್ದೇ ಕ್ಷೇತ್ರಕ್ಕೆ ಸೀಮಿತ ಆದರು, ರಾಮುಲು ಅವ್ರದ್ದೇ ಕ್ಷೇತ್ರಕ್ಕೆ ಸೀಮಿತ ಆದರು, ಪ್ರಹ್ಲಾದ್ ಜೋಶಿ ಅವರು ಕೂಡ ಅವ್ರದ್ದೇ ಕ್ಷೇತ್ರಕ್ಕೆ ಸೀಮಿತವಾಗಿ ಕ್ಯಾಂಪೇನ್ ಮಾಡಬೇಕಾಯಿತು. ಇವರೆಲ್ಲರೂ ಕೂಡ ಟಾಪಲ್ಲಿದೆ. ಪ್ರಹ್ಲಾದ್ ಜೋಶಿ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು, ಕೇಂದ್ರ ಸಚಿವರು, 4-6 ಕ್ಷೇತ್ರಗಳಲ್ಲಿ ಓಡಾಡಿ ಗೆಲ್ಲಿಸಬೇಕಾದವರು, ಅವರು ತಮ್ಮ ಕ್ಷೇತ್ರಕ್ಕೆ ಸೀಮಿತ ಆದರು. ಬೊಮ್ಮಾಯಿಯವರು ಕೂಡ ತಮ್ಮದೇ ಕ್ಷೇತ್ರದಲ್ಲಿ ಓಡಾಡಬೇಕಾಯಿತು. ರಾಮುಲು ತಾವು ಟಾಪ್ ಮೋಸ್ಟ್ ಲೀಡರ್ ಅಂತ ಹೇಳ್ಕೊಂಡವರು, ಕಳೆದ ಬಾರಿ ಸೋತಿದ್ರು, ಈ ಬಾರಿಯೂ ಕೂಡ ಅವರು ಬಳ್ಳಾರಿಗಷ್ಟೇ ಸೀಮಿತವಾಗಿ ಕೆಲಸ ಮಾಡಬೇಕಾಯಿತು. ನೀವು ಯಾವುದೇ ಲೀಡರ್ ತೆಗೆದುಕೊಳ್ಳಿ, ಎಲ್ಲರೂ ಕೂಡ ಅಭ್ಯರ್ಥಿ ಆಗಿರ್ತಕ್ಕಂಥವ್ರಿಗೆ ಲೀಡರ್ ಅನ್ಸ್ಕೊಂಡವರು ಅವರು ತಮ್ಮ ಕ್ಷೇತ್ರವನ್ನು ಬಿಟ್ಟು ಹೊರಗಡೆ ಬರದೇ ಇರೋದಕ್ಕೆ ವಾತಾವರಣ ಸೃಷ್ಟಿ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ಪೈಪೋಟಿ ಅಂತೂ ಇದೆ. ಎಲ್ಲವೂ ಕೂಡ ಸರಳವಾಗಿದ್ದರೆ ಅವ್ರು ಇನ್ನೊಂದು 4 ಕ್ಷೇತ್ರಕ್ಕೆ ಹೋಗಿ ಕ್ಯಾಂಪೇನ್ ಮಾಡಬೇಕಾಗಿತ್ತು. ಅದು 4 ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಪ್ರಯತ್ನಗಳು ಮಾಡಿ ಇವರ್ಯಾರು ಕೂಡ ತಮ್ಮ ಕ್ಷೇತ್ರವನ್ನು ಬಿಟ್ಟು ಹೊರಗೆ ಬರದೇ ಇರತಕ್ಕಂಥ ವಾತಾವರಣ ಇದೆ ಅನ್ನೋದು ಕೂಡ ಕಾಂಗ್ರೆಸ್ನ ದೊಡ್ಡ ಮಟ್ಟದ ಒಂದು ಸ್ಪರ್ಧೆ ಇತ್ತು ಅನ್ನೋದನ್ನು ತೋರಿಸುತ್ತೆ. ಹಾಗಾಗಿ ಇದು ಕೂಡ ಬಿಜೆಪಿ ಬಹಳ ಪ್ರಮುಖವಾದ ಬೆಳವಣಿಗೆ. ಎಸ್ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ, ಶಂಕರ್ ಶೆಟ್ಟರ್ನ ಮಾತನಾಡಿಸ್ತೀನಿ. ಇದರ ಜೊತೆಗೆ ವಿಜಯೇಂದ್ರ ಅವರಿಗೆ ಇದು ನಿಜವಾದ ಟಾಸ್ಕ್. ಈ ಬಾರಿಯ ಎಲೆಕ್ಷನ್ನ ರಿಸಲ್ಟ್ ನಿಜವಾದ ಟಾಸ್ಕ್. ರಾಜ್ಯಾಧ್ಯಕ್ಷರಾಗಿ ಎದುರಿಸಿರುವ ಲೋಕಸಭಾ ಎಲೆಕ್ಷನ್ನಲ್ಲಿ ಎಷ್ಟು ಸೀಟನ್ನು ತಂದು ಕೊಡ್ತಾರೆ ಅಂತ ಅದು ಮುಂದಿನ ಭವಿಷ್ಯ ನಿರ್ಧಾರ ಮಾಡುತ್ತೆ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ, ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.